ಬೇಕಾ 6 ದಿನ ಬೇಕಾ? ಇವಾಗ ಎಲ್ಲರಿಗೂ ನಾನು ಫೋನ್ ಮಾಡಿದ್ರೆ ಎಲ್ಲರಿಗೂ 28 ಅಂತ ಹೇಳಲ್ಲ. 3 ದಿನ ಅಂತ ಹೇಳಿದಲ್ಲಮ್ಮ. ಒಂದು ಯಾಕೆ 2 ಇವಾಗಲೇ 3 ದಿನ ಆಯ್ತಲ್ಲ. 3 ದಿನ ರಜೆ ಹಾಕಿದ್ಯಲ್ಲ ನೀನು. 3 ದಿನ ರಜೆ ಹಾಕಿದ್ಯಲ್ಲ ನೀನು. ರಜೆ ಹಾಕಿಲ್ಲ ನೀನು 3 ದಿನ. ಮತ್ತೆ ಇವಾಗ 3 ದಿನ, ಇವಾಗ ಮತ್ತೆ 3 ದಿನ, ಮತ್ತೆ 5 ದಿನ ಅನ್ಕೊಂಡು 10 ದಿನ ಮಾಡ್ತೀಯಾ? ಮತ್ತೆ ಯಾಕೆ ತಗೊಳಕ್ ಹೋಗ್ತೀಯ ನೀನು? ಡಾಕ್ಯುಮೆಂಟ್ ಯಾಕೆ ತಗೊಳಕ್ ಹೋಗ್ತೀಯ ನೀನು? ಯಾಕೆ ತಗೊಳಕ್ ಹೋಗ್ತೀಯ ಡಾಕ್ಯುಮೆಂಟ್? ಡಾಕ್ಯುಮೆಂಟ್ ಯಾಕೆ ತಗೊಳಕ್ ಹೋಗ್ತೀಯಮ್ಮ ನೀನು? ತಗೊಂಡು 28ನೇ ತಾರೀಕು ಸ್ಟೇಷನ್ ಅಲ್ಲಿ ಇವಾಗ ಬರ್ಸ್ಬಿಟ್ಟು ಬಂದವ್ರೆ 3 ದಿನ ಅಂತ. ಇವಾಗ 3 ದಿನ ಮೊದಲೇ ಆಗಿದೆ, ಇವಾಗ ಮತ್ತೆ 5 ದಿನ ಅಂತ. ಏನಂತ ಬರ್ಸಿರೋದು? ಏನಂತ ಬರ್ಸಿರೋದು ಇವಾಗ? ನಾನು ಹೊಡಿಯಕ್ ಬಂದ, ನಾನು ಕೆಟ್ಟದಾಗ ಬೈದ ಅಂತ ಬರ್ಸಿಲ್ವ ಇವಾಗ? NCR ಯಾರು ಕೊಟ್ಟಿದ್ ನಿನ್ಗೆ? NCR ಅಲ್ಲಿ ಏನೈತೆ? ಮತ್ತೆ ಏನಂತ ಬರ್ತಿರೋದು ನೀನು? ಕೆಲ್ಸಕ್ಕೆ ಸೇರಿಸ್ಕೊಂಡು ಎಲ್ಲ ಗುಡ್ಡೆ ಹಾಕ್ಬಿಟ್ಟಾರ ಸರ್. ಅದಕ್ಕೆಲ್ಲ ಕಂಪ್ಲೇಂಟ್ ಬರ್ಕೊಟ್ಟಿದ್ಯಲ್ಲ ಆ ಕಾಪಿಯಲ್ಲಿ. ನನಗೆ ಬೈದಿದ್ದಾರೆ, ಕೆಟ್ಟದಾಗ ಬೈದಿದ್ದಾರೆ ಅಂತ. ಇನ್ನೇನ್ ಮಾಡ್ಬೇಕು? 100 ಜನದ ಕಸ್ಟಮರ್ ಇಸ್ಕೊಂಡು ನಾನು ಈ ಬೈದ ನಾಟ್ ಮಾಡ್ಬೇಕು ಅಲ್ಲಿ. ಬುದ್ಧಿ ಇಲ್ವಾ ನಿನ್ಗೆ? ಮತ್ತೆ ತಗೊಂಡು ಇಟ್ಬಿಟ್ರೆ ಯಾರಾದ್ರೂ ಬಂದಿದ್ದು ನೋಡ್ತಾರೆ ನಮ್ಗೆ. ಏನ್ ಬುದ್ಧಿ ಐತೆ? ನನ್ಗೇನಿಲ್ಲ, ಸುಮ್ಮನೆ ನನ್ಗೆ ತಲೆ ಕೆಡಿಸ್ಬಿಡ. ಇಲ್ಲ 50,000 ಬೇರೆ ಹೋಯ್ತು 1 ವರ್ಷದ್ದು. ಯಾವ ಬರೋದು ಯಾವ ಇವಾಗ? ಏನ್ ಬರ್ತಿರೋದು? ಸುಮ್ಮನೆ ಆಮೇಲೆ ಟೆನ್ಷನ್ ಕೊಡ್ಬೇಡ್ರಿ. ಆಮೇಲೆ ಆಗಲ್ಲ. ಇವಾಗ ಬೆಳಗಿಂದ ಏನ್ ಮಾಡ್ತಾ ಇಲ್ಲ? ಟೆನ್ಷನ್ ಕೊಡ್ತಾ ಇಲ್ಲ ಬೆಳಗಿಂದ. ಏನ್ ಮಾಡ್ತಾ ಇದ್ದೀರಾ? ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಎಲ್ಲಾರು ಇಟ್ಕೊಂಡು ಕೂತಿದ್ರ. ನಾನು ಚೆಕ್ ಮಾಡ್ಲಾ ಇಲ್ಲಿ? ಮಾಡ್ಬಿಟ್ಟು ಹೋಗ್ಬೇಕಷ್ಟೇ ಇವಾಗ. ತಲೆ ಬಿಡ ಇಲ್ಲ, ರೋಡೆಲ್ಲ ಕತ್ತರಿಸ್ಬಿಟ್ಟು ಹೋಗ್ಬಿಡ್ತೀನಿ. ತಲೆ ಕೆಡ್ಸಿ ಹಿಂಗೆ ಇವಾಗ 5 ನಿಮಿಷ ಹಂಗೆ ಕೆಡ್ಸು. ರೋಡಲ್ಲಿ ಅಡ್ಡಾಡ್ಸ್ಕೊಂಡು ಹೊಡೆದಿಲ್ಲ ಅಂದ್ರೆ ಅವಾಗ ಕೇಳು ನನಗೆ. ನೋಡ್ತೇ ಇವಾಗ ಏನು ಕೆಲ್ಸಕ್ಕೆ ಸೇರಿಸ್ಕೊಂಡು ತಪ್ಪಿ NCR ಬೇಗ ಮಾಡ್ತೀಯ ನೀನು. ಅದೇ ಬೆತ್ತಲೆ ಮಾಡಿ ಹೊಡಿಬೇಕು. ಆಮೇಲೆ ಹಂಗೆ ಮಾಡ್ತಾರೆ ಇವಾಗ. ಕಂಪ್ಲೇಂಟ್ ಕೊಟ್ಟವ್ರಪ್ಪ, ಅದಕ್ಕೆ ಯಾಕ್ರಿ ಬೆತ್ತಲೆ ಮೇಲೆ ಹೊಡಿತೀವಿ? ಅಲ್ಲಲ್ಲ, ಯಾಕಂತ ಕೆಲ್ಸಕ್ಕೆ ಸೇರಿಸ್ಕೊಂಡು ಬೆತ್ತಲೆ ಮೇಲೆ ಹೊಡಿತಾರೆ ಸರ್. ನಾನು ಹೇಳ್ತಾ ಇರೋದು ಆಯ್ತು